ಧರ್ಮಸ್ಥಳ ಫೈಲ್ಸ್ ತನಿಖೆ ತೀವ್ರ. ಎರಡನೇ ದಿನವೂ ದೂರುದಾರನ ವಿಚಾರಣೆ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ಡ್ರಿಲ್. ಪ್ರಣವ್ ಮೊಹಂತಿ ಸಮ್ಮುಖದಲ್ಲಿ ವಿಚಾರಣೆ. ಧರ್ಮಸ್ಥಳ ಫೈಲ್ಸ್ ತನಿಖೆ ತೀವ್ರ. ಎರಡನೇ ದಿನವೂ ದೂರುದಾರರ ವಿಚಾರಣೆ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ಡ್ರಿಲ್. ಪ್ರಣವ್ ಮೊಹಂತಿ ಸಮ್ಮುಖದಲ್ಲಿ ವಿಚಾರಣೆ. ಪ್ರಣವ್ ಮೊಹಂತಿ ಎಸ್ಐಟಿ ಮುಖ್ಯಸ್ಥ. ಮಧ್ಯಾಹ್ನ 1 ಗಂಟೆಯಿಂದ ತೀವ್ರ ವಿಚಾರಣೆ. ನಿನ್ನೆಯಿಂದ ಶುರುವಾಗಲಿರುವಂತಹ ದೂರುದಾರರ ವಿಚಾರಣೆ. ನಿನ್ನೆ 8 ಗಂಟೆ ವಿಚಾರಣೆ ನಡೆಸಿದಂತಹ ಎಸ್ಐಟಿ ಇಂದು ಮತ್ತೊಮ್ಮೆ ದೂರುದಾರರ ವಿಚಾರಣೆ. ದೂರುದಾರನ ಹೇಳಿಕೆಯ ವಿಡಿಯೋ ರೆಕಾರ್ಡಿಂಗ್. ಲಿಖಿತವಾಗಿಯೂ ಕೂಡ ದೂರುದಾರರ ಹೇಳಿಕೆ ದಾಖಲು. ಪ್ರತಿಯೊಂದು ಪುಟಕ್ಕೂ ಕೂಡ ದೂರುದಾರನ ಸಹಿ. ನಾನು ಹೇಳಿದ್ದೆಲ್ಲವೂ ಸರಿ ಇದೆ, ಈ ಒಂದು ದಾಖಲೆಯಲ್ಲಿ ಇರೋದೆಲ್ಲ ಸತ್ಯ ಅಂತ ಬರೆದು ಸಹಿ ಹಾಕಿಕೊಂಡಿರುವಂತಹ ದೂರುದಾರನ ಹತ್ರ ಇಷ್ಟಕ್ಕೂ ವಿಚಾರಣೆ ನಡೆಸಲಿರುವಂತಹ ಎಸ್ಐಟಿ. ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಣವ್ ಮೊಹಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ದೂರುದಾರನನ್ನ ಭೇಟಿ ಮಾಡಿದ್ರು. 1 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಭೇಟಿಯಾದಾಗ ಏನೇನ್ ನಡೀತು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳ ಫೈಲ್ಸ್ ತನಿಖೆ ತೀವ್ರಗೊಳಿಸಲಾಗಿದೆ. ಎರಡನೇ ದಿನವೂ ಕೂಡ ದೂರುದಾರರ ವಿಚಾರಣೆಯನ್ನ ಮಾಡಲಾಗಿದೆ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆ ಮಾಡಲಾಗಿದ್ದು, ಪ್ರಣವ್ ಮೊಹಂತಿಯ ಸಮ್ಮುಖದಲ್ಲಿ ಈ ಒಂದು ವಿಚಾರಣೆಯನ್ನ ಮಾಡಲಾಗಿದೆ. ನಿನ್ನೆ 30 ಜನ ಸೂಪರ್ವೈಸರ್ನ ಹೆಸರನ್ನ ಹೇಳಿದಂತಹ ದೂರುದಾರ ಇವತ್ತೇನ್ ಹೇಳ್ತಾನೆ ಅಂತ ಹೇಳಿ ನೋಡ್ಬೇಕಾಗಿತ್ತು. ಪ್ರಣವ್ ಮೊಹಂತಿ ಎಸ್ಐಟಿಯ ಮುಖ್ಯಸ್ಥರಾಗಿದ್ದು, ಮಧ್ಯಾಹ್ನ 1 ಗಂಟೆಗೆ ನಡೆದಿರುವಂತಹ ಒಂದು ಸಭೆ ಅಲ್ಲ, ಆ ಒಂದು ವಿಚಾರಣೆ. ಆ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ವಿಡಿಯೋ ರೆಕಾರ್ಡ್ಗಳನ್ನ ಮಾಡಿಕೊಳ್ಳಲಾಗಿದೆ. ತದಾದ ನಂತರ ಎಲ್ಲ ಲಿಖಿತವಾಗಿಯೂ ಕೂಡ ಬರವಣಿಗೆ ಆಗಿದೆ. ಅಂದ್ರೆ ದೂರುದಾರ ತಾನು ಹೇಳಿದ್ದೆಲ್ಲ ಸರಿ ಇದೆ, ತಾನು ಹೇಳಿದ್ದೆಲ್ಲವೂ ಸತ್ಯ, ಇದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿ ಬರೆಸಿಕೊಂಡಿರುವಂತಹ ವಿಚಾರಕ್ಕೆ ಸಹಿ ಕೂಡ ಹಾಕಿದ್ದಾನೆ. ಈ ಒಂದು ನಿಟ್ಟಿನಲ್ಲಿ ಪ್ರಣವ್ ಮೊಹಂತಿಯ ಸಮ್ಮುಖದಲ್ಲಿಯೇ ವಿಚಾರಣೆ ನಡೀತಾ ಇರುವಂತದ್ದು. ಇನ್ನೂ ಕೂಡ ಬಗೆದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ ಅಂತಾರಲ್ವಾ, ಹಾಗೆ ಬಗಿಬೇಕಾಗಿದೆ. ಸತ್ಯಗಳನ್ನ ಹೊರಗೆ ತೆಗೆಯುವಂತಹ ನಿಟ್ಟಿನಲ್ಲಿ ಆ ಕೆಲಸವನ್ನ ಮಾಡಬೇಕಾಗಿದೆ. ಇನ್ನು 15 ದಿನ 20 ದಿನ ಅಷ್ಟೇ ವೀಕ್ಷಕರೇ. ಅದಾದ ನಂತರ ನಿಜವಾದ ಕೊಲೆಗಾರ ಯಾರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಎಸ್ಐಟಿ ತನಿಖೆ ತೀವ್ರಗೊಳಿಸಿದ್ದು, ಎಲ್ಲ ಕಡೆಯಲ್ಲೂ ಕೂಡ ವಿಚಾರಣೆಗಳು ನಡೀತಾ ಇದೆ. ಎಲ್ಲ ಆಂಗಲ್ ಅಲ್ಲೂ ವಿಚಾರಣೆಗಳು ನಡೀತಾ ಇರುವಂತದ್ದು. ದೂರುದಾರ ಯಾರನ್ನ ಆರೋಪಿ ಅಂತ ತೋರಿಸ್ತಾ ಇದ್ದಾನೆ ಅನ್ನೋದನ್ನ ನೋಡ್ಬೇಕಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನ ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.